ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆಡಿಯೋ ನಾನು ಮಾತಾಡ್ತಿದ್ದೀನಿ. ಸೊ ತುಂಬ ಜನ ಗೊತ್ತು ನನ್ನ ಹತ್ರ R15 V3 ಇದೆ ಅಂತ ಹೇಳ್ಬಿಟ್ಟು. ಸೊ ಆ ಗಾಡಿ ಬ್ಯಾಟ್ರಿನ ಬಂದ್ಬಿಟ್ಟು ನಾನು ಇವತ್ತು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಟ್ರಿ ಚೇಂಜ್ ಮಾಡೋದ್ರಲ್ಲಿ ಏನು ತುಂಬ ವಿಶೇಷ ಇದೆ ಅಂತ ಹೇಳಿದ್ರೆ, ತುಂಬ ದಿವಸದಿಂದ ನಾನು ಬೈಕ್ ಬ್ಯಾಟ್ರಿನ ಬಂದ್ಬಿಟ್ಟು ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಅಜ್ಜಿ ಇವತ್ತು ಕಾಲಕ್ಕೆ ಕೂಡ ಬಂತ ಅನ್ಸುತ್ತೆ. ಅಷ್ಟೊಂದು ವಿಶೇಷ ಏನಿಲ್ಲ ಆ್ಯಕ್ಚುಲಿ. ಯಾರಾದ್ರೂ R15 ಗಾಡಿ ಇಟ್ಟಿದ್ರೆ ಅಥವಾ ಸೊ ಜನರಲ್ ಆಗಿ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಗಾಡಿ ಇದೆ ಅಂತ ಹೇಳಿದ್ರೆ 150 ಅಥವಾ 200 250 ಇದೆ ಅಂತ ಹೇಳಿದ್ರೆ, ಒಂದು ಬ್ಯಾಟ್ರಿ ಡೆಡ್ ಆದಾಗ ಸಿಕ್ಕಾಬಿಟ್ಟೆ ತಲೆನೋವು ಅದು ಆ್ಯಕ್ಚುಲಿ. ಸೊ ಯಾವ ಬ್ಯಾಟ್ರಿನ ಹಾಕ್ಸೋಣ ಅಥವಾ ಯಾವ ಬ್ಯಾಟ್ರಿಗೆ ಹೋಗೋಣ, ಯಾವ ಬ್ರ್ಯಾಂಡ್ ಬ್ಯಾಟ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ತಲೆನೋವು ಇರುತ್ತೆ. ಸೊ ನಾನು ಇವತ್ತು ಒಂದು ಬ್ಯಾಟ್ರಿನ ಚೂಸ್ ಮಾಡಿ ಇಟ್ಟಿದ್ದೀನಿ. ಮತ್ತು ನನ್ನ ಗಾಡಿ ಬ್ಯಾಟ್ರಿ ಬಂದ್ಬಿಟ್ಟು ತುಂಬ ದಿವಸದಿಂದ ನನಗೆ ಪ್ರಾಬ್ಲಮ್ ಕೊಡ್ತಾ ಇದೆ. ಸೊ ಅದನ್ನ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಆಗಿರಲಿಲ್ಲ. ಸೊ ತುಂಬ ದಿವಸದಿಂದ ನಾನು ತಳ್ಳಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೀನಿ ತುಂಬ ದಿವಸದಿಂದ. ಬಟ್ ಸ್ಟಿಲ್ ಇವಾಗಂತೂ ಅದು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ಯೂಸ್ಫುಲ್ ಆಗ್ಬೋದು, ನಿಮ್ಮ ಗಾಡಿ ಬ್ಯಾಟ್ರಿ ಏನಾದರೂ ಡೌನ್ ಆದಾಗ ಚೇಂಜ್ ಮಾಡಿಸೋದಕ್ಕೆ. ಇವಾಗ ನಾವು ಹಾಕಿದ ತಕ್ಷಣ ಸ್ಟಾರ್ಟ್ ಮಾಡ್ಬೋದಾ? ಓಕೆ, ಗಾಡಿ ಹಿಂದ್ಗಡೆ ತೆಗೆದುಬಿಡ್ಲಾ ಒಂದು ಸೆಕೆಂಡು. ಸೊ ಆ್ಯಕ್ಚುಲಿ ಇವತ್ತು ನಾನು ತುಂಬ ದಿವಸದ ಮೇಲೆ ನನ್ನ ಬೈಕ್ ಬ್ಯಾಟ್ರಿನ ಬಂದ್ಬಿಟ್ಟು ಚೇಂಜ್ ಮಾಡಿಸ್ತಾ ಇದ್ದೀನಿ. ಸೊ ತುಂಬ ದಿವಸದಿಂದ ಬಂದ್ಬಿಟ್ಟು ನಾನು ಚೇಂಜ್ ಮಾಡಿರಲಿಲ್ಲ. ತುಂಬ ಸಲ ನಾನು ತಳ್ಳಿ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಟಿಮೇಟ್ಲಿ ಇದು ತಳ್ಳಿ ಕೂಡ ಸ್ಟಾರ್ಟ್ ಆಗೋಲ್ಲ ಅಂತ ಹೇಳಿದ್ಮೇಲೆ ಬ್ಯಾಟ್ರಿನ ಚೇಂಜ್ ಮಾಡಿಸ್ತಾ ಇದ್ದೀನಿ. ಇವತ್ತು ಬ್ಯಾಟ್ರಿನ ತೆಗೆದಿಟ್ಟಿದ್ದೀನಿ ಆ್ಯಕ್ಚುಲಿ ನಾನೇ. ಸೊ ಇಲ್ಲಿದೆ ನಮ್ಮ ಹೊಸ ಬ್ಯಾಟರಿ. ಸೊ ಇದೇ ಬ್ಯಾಟ್ರಿನ ಬಂದ್ಬಿಟ್ಟು ನಾವು ಚೇಂಜ್ ಮಾಡೋದು. ಸೊ ಇವಾಗ ಸ್ಟಾರ್ಟ್ ಮಾಡಲಿಕ್ಕೆ ರೆಡಿ ನಮ್ಮ ಗಾಡಿ. ನೋಡೋಣ ಸ್ಟಾರ್ಟ್ ಆಗುತ್ತಂತ. ಜೈ ಶ್ರೀರಾಮ್. ಫಸ್ಟ್ ಆಫ್ ಆಲ್ ನಾನು ಗಾಡಿ ಬಿಟ್ಟು ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ. ಸೊ 2 ತಿಂಗಳಿಂದ ಗಾಡಿನ ತೊಳೆದೆ ಈ ಅವಸ್ಥೆಗೆ ಬಂದಿದೆ. ಗಾಡಿ ನೋಡೋಣ, ಸ್ಟಾರ್ಟ್ ಮಾಡಿ ನೋಡೋಣ ಆನ್ ಆಗುತ್ತೆ ಅಂತ. ಸೊ ಅಲ್ಟಿಮೇಟ್ಲಿ ನಮ್ಮ ಬೈಕ್ ಬಂದ್ಬಿಟ್ಟು ತುಂಬ ದಿವಸದ ಮೇಲೆ ಆ್ಯಕ್ಚುಲಿ ಒಂದು ಸಿಂಗಲ್ ಸೆಲ್ಫ್ಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಪ್ಪ, ಇಷ್ಟು ದಿವಸ ಅವ್ರಿಗೂ ತಳ್ಳಿ ಸ್ಟಾರ್ಟ್ ಮಾಡ್ತಾ ನನ್ನ ಅವಸ್ಥೆ ಯಾಕೆ ಕೇಳ್ತೀರ. ಸೊ ಅಲ್ಟಿಮೇಟ್ಲಿ ಡೌನ್ ಟೈಮ್ ಇಸ್ ಓವರ್. ಇವತ್ತು ನಾನು ಹಾಕ್ಸಿರೋ ಬ್ಯಾಟ್ರಿ ಯಾವುದಂತ ಹೇಳಿದ್ರೆ 48 months ವಾರಂಟಿ ಇದೆ ಅಂತ ಹಾಕಿದ್ದಾರೆ. ಸೊ ನಾನು ಹಾಕ್ಸಿರೋದು ಎಕ್ಸ್ಪ್ಲೋರ್ ಅಂತ ಹೇಳ್ಬಿಟ್ಟು. ಸೊ ಏನಕ್ಕೆ ನಾನು ಎಕ್ಸಿಡ್ ಹಾಕಿದೆ, ಅಮೆರಾನ್ ಹಾಕ್ಸಿಲ್ಲ ಅಂತ ಹೇಳಿದ್ರೆ, ನನ್ನ ಹತ್ರ ಇದ್ದಿದ್ದು ಕೂಡ ಎಕ್ಸಿಡ್ ಬ್ಯಾಟ್ರಿನೇ. ನಾನು ಬೈಕ್ನ ತೊಗೊಂಡಾಗ ಸ್ಟಾಕ್ ಎಕ್ಸೀಡ್ ಬ್ಯಾಟ್ರಿನೇ ಹಾಕಿ ಕೊಟ್ಟಿದ್ರು ಶೋರೂಮ್ ಕಡೆಯಿಂದ. ಹತ್ತತ್ರ ನಾನು 7 to 8 years ಆಯಿತು ಅನ್ಕೊತೀನಿ ನನ್ನ ಗಾಡಿನ ತೊಗೊಂಡು. ಅವಾಗಲಿಂದನೂ ಕೂಡ ಒಂದು ಸ್ವಲ್ಪನೂ ಪ್ರಾಬ್ಲಮ್ ಕೊಟ್ಟಿರಲಿಲ್ಲ. ಇವಾಗ ಹತ್ತತ್ರ ಒಂದು 2-3 ತಿಂಗಳಿಂದ ಈ ಥರ ಸ್ವಲ್ಪ ಬ್ಯಾಟ್ರಿ ಟ್ರೈನ್ ಆಗೋದು, ಈ ಥರ ಪ್ರಾಬ್ಲಮ್ ಬರ್ತಾಯಿತ್ತು. ಸೊ ತಳ್ಳಿ ನಾನು ಸ್ಟಾರ್ಟ್ ಮಾಡ್ಕೊಂಡು ಹೆಂಗೋ ಓಡಿಸ್ಕೊತಾ ಇದ್ದೆ. ಬಟ್ ಸ್ವಲ್ಪ ಈಗ ರೀಸೆಂಟಾಗಿ ಎಷ್ಟು ತಳ್ಳಿದ್ರೂ ಅದಕ್ಕೂ ಸಾಕಾಗ್ಬಿಟ್ಟಿದೆ ಅನಿಸುತ್ತೆ. ಸೊ ಬ್ಯಾಟ್ರಿ ಹೊಸದಾಗ್ಸು, ಇಲ್ಲಾಂದರೆ ನಾನು ಸ್ಟಾರ್ಟೇ ಆಗೋಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿತ್ತು. ಸೊ ಅಲ್ಟಿಮೇಟ್ಲಿ ನಾನು ಬ್ಯಾಟ್ರಿನ ಹೊಸದಾಗಿಸಿದೆ. ಸೊ ನಾವು ಇದೊಂದು ಸ್ವಲ್ಪ ಒಡೆದಿದೆ, ಇದೊಂದು ಸ್ವಲ್ಪ ಇದನ್ನ ಚೇಂಜ್ ಮಾಡಿಸ್ಬೇಕು ಅಥವಾ ಇದಕ್ಕೇನಾದರೂ ನಾವು ಮಾಡಬೇಕು. ನೋಡೋಣ. ಯಾಕಾಗ್ತಾ ಇಲ್ವಾ? ಓಕೆ, ಫೈನಲಿ ಇಟ್ ಇಸ್ ಡನ್. ಸೂಪರ್. ಸೊ ಈ ಬ್ಯಾಟ್ರಿನ ಬಂದ್ಬಿಟ್ಟು ನನ್ನ ಹಳೆ ಬ್ಯಾಟ್ರಿ ಇದು. ಈ ಬ್ಯಾಟ್ರಿನ ಬಂದ್ಬಿಟ್ಟು ಇವ್ರಿಗೆ ಕೊಟ್ಬಿಡ್ತೀನಿ. ಸೊ ಇವರು ತೊಗೊಂಡೋಗಿ ಇದನ್ನು ಏನು ಮಾಡ್ತಾರಂತ ಗೊತ್ತಿಲ್ಲ, ಮೇ ಬಿ ರಿಫರ್ಬಿಶ್ಡ್ ಯೂಸ್ಗೋಸ್ಕರ ತೊಗೊಂಡೋಗ್ತಾ ಇದ್ದಾರೆ ಅನಿಸುತ್ತೆ. ಸೊ ಇದೇನು ಕಾಸ್ಟ್ ಆಗುತ್ತೆ ನೀವು ತೊಗೊಂಡ್ರೆ ಮಿಥುನ್? ಇದೇನು ಕಾಸ್ಟ್ ಆಗುತ್ತೆ ನೀವು ತೊಗೊಂಡ್ರೆ? 100. ಇದು 100ಗೆ ಹಾಕೊಂತೀರಾ? ಇದನ್ನು ತೊಗೊಂಡಾಗ ಏನು ಮಾಡ್ತೀರಾ ಸರಿ? ಸ್ಕ್ರ್ಯಾಪ್ಗೆ ಹಾಕೋದು ಅಷ್ಟೇನಾ? ಓಕೆ. ಸೊ ಇದನ್ನ ತೊಗೊಂಡೋಗಿ ಸ್ಕ್ರ್ಯಾಪ್ಗೆ ಹಾಕ್ತಾರೆ. ಆ್ಯಕ್ಚುಲಿ ಇದರಿಂದ ನಮಗೆ 100 rupees ಮೈನಸ್ ಆಗುತ್ತೆ. ಸೊ ಇದು ನಮ್ಮ ವ್ಯಾರಂಟಿ ಕಾರ್ಡ್. ಏನು ನೇಮಾ? ಮೊಬೈಲ್ ನಂಬರಾ? 63621. ನನ್ನ ವಾಯ್ಸ್ ಎಷ್ಟು ಚೆನ್ನಾಗಿ ಕೇಳಿಸ್ತದೆ ಅಂತ ಗೊತ್ತಿಲ್ಲ, ಅದು ಆಫ್ ಮಾಡಿಬಿಡ್ತೀನಿ. ಇದು ಏನೇನು ಕವರ್ ಆಗುತ್ತೆ ಮಿಥುನ್? ಬ್ಯಾಟ್ರಿ ಹೋದರೆ ಈಗ
ಏನಾದ್ರು ಹೋದರೆ ನಮ್ಮ ಹತ್ರ ತಂದರೆ ತಿರ್ಗಾ ರಿಪ್ಲೇಸ್ ಮಾಡಿಕೊಡ್ತೀವಿ. ಬ್ಯಾಟ್ರಿನೇ ರಿಪ್ಲೇಸ್ ಮಾಡ್ಕೊಡ್ತೀರಾ, ಹೊಸ ಬ್ಯಾಟ್ರಿ ಕೊಡ್ತೀರಾ? ಓಕೆ, ಸೂಪರ್. ನನ್ನ ಬೈಕ್ನ ಬಂದುಬಿಟ್ಟು ಮನೆಯವ್ರಿಗೂ ರೆಡಿ ಮಾಡಿಕೊಟ್ರು ಅಂತ ಮಿಥುನ್ಗೆ. ಸೊ ಒಂದು ಬಿಗ್ ಥ್ಯಾಂಕ್ಸ್ ಆ್ಯಂಡ್ ಥಮ್ಸ್ ಅಪ್ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ಮಿಥುನ್. ಸೊ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ಲ, ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಯಾಕಂದರೆ ನಾನು ಅವ್ರಿಗೆ ಒಂದು ಪ್ರೈಸ್ ಕೇಳಿದೆ, ಬಟ್ ಒಪ್ಕೊಂಡಿದ್ದಾರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಆಬ್ವಿಯಸ್ಲಿ ನನ್ನ ಹಳೆ ಬ್ಯಾಟ್ರಿನ ಬಂದ್ಬಿಟ್ಟು ಇವ್ರಿಗೆಲ್ಲಿ ಕೊಟ್ಟಿದ್ದೀನಿ. ಸೊ ಮನೆ ಹತ್ರನೇ ಬಂದುಬಿಟ್ಟು ಇವರು ಬ್ಯಾಟ್ರಿನ ರಿಪ್ಲೇಸ್ ಮಾಡಿಕೊಟ್ಟಿದ್ದಾರೆ. ಅದೊಂದು ಸೂಪರ್ ಆಗಿರೋವಂಥ ಒಂದು ಮ್ಯಾಟ್ರು. ಸೊ ಮನೆ ಹತ್ರನೇ ಇರೋದು ಆ್ಯಕ್ಚುಲಿ ಒಂದು ಎಕ್ಸಿಡ್ ಶೋರೂಮು. ಎಕ್ಸಿಡ್ ಏನಕ್ಕೆ ಹೋದೆ ಅಂತ ಹೇಳಿದ್ರೆ, ನಾನು ಅಮೆರಾನ್ ಮತ್ತು ಬೇರೆ ಬ್ಯಾಟ್ ಹೋಗ್ಬೋದಾಗಿತ್ತು. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಸೊ 7 ವರ್ಷದಿಂದ ನನಗೆ ಸೇಮ್ ಎಕ್ಸಿಡ್ ಒಂದು ಬ್ರ್ಯಾಂಡೇನೇ ತುಂಬ ಚೆನ್ನಾಗಿ ನಾನು ಮೈಲೇಜ್ ಕೊಟ್ಟಿದೆ. ಅದಕ್ಕೋಸ್ಕರ ನಾನು ಎಕ್ಸಿಡೇ ಹಾಕ್ಸಿದೆ ಮತ್ತೆ. ಸೊ ಚಾನ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲ ನಾನು. ಸೊ ಎಕ್ಸಿಡ್ ಬ್ರ್ಯಾಂಡ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಎಕ್ಸಿಡ್ ಬ್ರ್ಯಾಂಡ್ಗೆ ಹೋದೆ. ಸೊ ಇದರಲ್ಲಿ ಏನು ಬಂದುಬಿಟ್ಟು ಪ್ರಮೋಷನ್ ಆಗಲಿ ಅಥವಾ ಬಯಾಸ್ಡ್ ಆಗಿ ನಾನು ಬ್ರ್ಯಾಂಡ್ಲಿ ಚೂಸ್ ಮಾಡಿಲ್ಲ. ಸೊ ಎಕ್ಸಿಡ್ ಇಸ್ ಅ ಗುಡ್ ಬ್ರ್ಯಾಂಡ್. ಹಾಯ್ ಮಾಡಿಬಿಡಿ. ಹಾಯ್. ಓಕೆ, ನೈಸ್. ಥ್ಯಾಂಕ್ಸ್. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಅವರು ನೋಡೋಣ ಹೋಗ್ತಾ ಇದ್ದಾರೆ.